ರೈತರ ಜೊತೆಲೇ ಬಂದಿದ್ದೀವಿ ಇವತ್ತು. ಆಳಂದ ತಾಲೂಕಿನಲ್ಲಿರೋ ಹೊನ್ನಳ್ಳಿ ಗ್ರಾಮದ ರೈತರ ಸಮಸ್ಯೆ. ಆಳಂದ ತಾಲೂಕಿನ ಹೊನ್ನಳ್ಳಿ ಗ್ರಾಮದಿಂದ ಶುಕ್ರವಾಡಿ ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಅಧಿಕೃತವಾಗಿ ಮಾಡಿ ಅಂತಂದ್ರೆ ಅಧಿಕೃತವಾಗಿ ಮಾಡ್ತಾ ಇಲ್ಲ, ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅಂದ್ರಲ್ಲಿ ಎಲ್ಲ ಅಲ್ಲಿಂದು ಇನ್ನೊಂದು ಹೇಳ್ತೀನಿ. ಇದು ವಿಷಯ ಏನಂತಂದ್ರೆ 2014ರಲ್ಲಿ ಇವ್ರೇನು 4 ಜನ ರೈತರಿದಾರ, 4 ಜನ ಅಣ್ಣ ತಮ್ಮಂದಿರಿದಾರ. ಅದು ಅವ್ರ ಹೆಸರು ಕೂಡ ಶಿವಪುತ್ರಪ್ಪ ಬಿರಾದಾರ್, ಬಾಬುರಾವ್ ಕೋರೆ, ನಾಗಣ್ಣ ಕೋರೆ, ಈಶ್ವರ್ ಮೂಲ್ಗೆ. ಇವ್ರು 4 ಜನ ಅಣ್ಣ ತಮ್ಮಂದಿರದು ಹೊಲದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ದಬ್ಬಾಳಿಕೆ ಮಾಡಿ ರೋಡ್ ಮಾಡಿ, ಯಾರ್ದು ಪರ್ಮಿಷನ್ ಇಲ್ಲ ಅವ್ರಿಗೆ, ನಾ ನೋಟಿಸು ಇಲ್ಲ, ನಾ ಅವ್ರದ್ದು ಪರ್ಮಿಷನ್ನು ತೊಗೊಂಡಿಲ್ಲ. ಅವ್ರು ಲಾಸ್ಟಿಗೆ ಬಂದವ್ರಿಗೆ ಒಂದು ಅಪ್ರೋಚ್ ಆಗಿ ಅಟ್ಲೀಸ್ಟ್ ನಾವು ರೋಡ್ ಮಾಡ್ತೀವಿ, ಜನಗಳಿಗೆ ನಮ್ಗೆ ಅನುಕೂಲ ಬೇಕು, ನೀವು ನಮಗೆ ರೋಡ್ ಕೊಡ್ರಿ ಅಂತ ಹೇಳಬೇಕು. ಅದನ್ನೂ ಕೇಳೋದಿಲ್ಲ. ಆಮೇಲೆ ಅವರಿಗೆ ಕೇಳೋಕೆ ಹೋದ್ರೆ ಅವ್ರ ಬಗ್ಗೆ ಕೇರೇ ಇಲ್ಲ. ಏನು ಯಾರಿಗೆ ಹೇಳ್ತೀರಿ ಹೇಳ್ರಿ, ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಜಾಸ್ತಿ ಅವ್ರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹಿಂದಕ್ಕೆ ಒಂದ್ಸಲ ಇವ್ರೇನು ಮಾಡಿದಾರ, 2014ರಲ್ಲಿ ಕೋರ್ಟ್ ಆದೇಶದ ತಾವು ಇದು ರೈತರು ಉಳುಮೆ ಮಾಡ್ಕೋಬೇಕು ಹಾಗೂ ಮತ್ತು ಇದರಲ್ಲಿ ರಸ್ತೆ ನಿರ್ಮಾಣ ಆಗಬಾರ್ದು, ಶಾಶ್ವತ ನಿರ್ಬಂಧಾಜ್ಞೆ ಆಗಿದೆ ಅಂತ ಹೇಳಿ ಕೋರ್ಟಿಂದ ಆದೇಶದ. ಅವರು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಅದು ಕೂಡ ಕೋರ್ಟ್ ಕೂಡ ಬೆಲೆ ಕೊಡ್ಲಾರ್ದಂಗ ಈಗ ಮತ್ತೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ನಾವು ಇದನ್ನು ಖಂಡಿಸಿ ಮಾತಾಡಿದ್ರು ಕೂಡ ಏನು ಕೇಳ್ತಾ ಇಲ್ಲ. ಹೋಗಿ ನಿನ್ನೆ ಸ್ಟೇ ತಂದೀವಿ, ಇಲ್ಲಂತಿಲ್ಲ. ಅವ್ರು ಹೇಳ್ತಾರ ನಾವು ಇದ್ರಾಗ ಮಾಜಿ ಶಾಸಕರ ಬಲ್ಲಿ ಪುತ್ರ ಬಲ್ಲಿ ಹೋದ್ರು ಅವ್ರು ಹೇಳ್ತಾರ ಇದು ನನಗೆ ಕೈ ಹಾಕಕ್ಕಾಗಲ್ರಿ ಅಂತಾರ. ಈಗ ಇದ್ದವ್ರಂತೂ ಅವರೇ ದಬ್ಬಾಳಿಕೆ ಮಾಡ್ತಾ ಇದ್ದಾರ. ಅದಕ್ಕೆ ನನ್ನ ಬಲ್ಲಿ ಬಂದಾಗ ನಾನು ಒಂದೇ ಎಲ್ಲ ಡಾಕ್ಯುಮೆಂಟ್ಸ್ ನೋಡಿದಾಗ ಇವರು ನ್ಯಾಯಯುತವಾಗಿ ಅದಾರ ಅಂತ ಹೇಳಿ ನಾನು ಇದಕ್ಕೆ ನಿಂತಾಗ ಮೊನ್ನೆ ಹೇಳ್ತಾರ ವಾಲಿ ಮೇಡಮ್ ಅವರು ನೀವು ರಾಜಕೀಯ ಮಾಡಕ್ ಬಂದಿರಿ ಅಂತ ಗ್ರಾಮಸ್ಥರಿಗೆ ಎತ್ತು ಕಟ್ಟಿ ಮಾತಾಡಿಸ್ತಾರ, ಏಕವಚನದಲ್ಲಿ ಮಾತಾಡಿಸ್ತಾರ, ನನ್ನ ಬಗ್ಗೆ ಕೆಟ್ಟ ಹೇಳಿಕೆ ಕೊಡಕ್ಕೆ ಹೇಳ್ತಾರ. ನಾನೇನಂತೀನಿ, ರೈತರ ಪರವಾಗಿ ಅನ್ಯಾಯ ಆದಾಗ ನಾವು ಧ್ವನಿ ಎತ್ತಾ ಇದ್ದಾಗ ಇವ್ರು ನಮ್ಮ ಬಗ್ಗೆ ಈ ಥರ ರಾಜಕೀಯ ತರ್ತಾರ. ನಾನೇನಂತೀನಿ, ಇಲ್ಲಿ ನ್ಯಾಯಯುತವಾಗಿ ಇವ್ರಿಗೆ ನ್ಯಾಯ ಸಿಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ಇನ್ನೊಂದು ನಾನು ಅದನ್ನು ಸ್ವಲ್ಪ ಎಲ್ಲ ರೀತಿಯಲ್ಲಿ ಎನ್ಕ್ವೈರಿ ಮಾಡ್ಕೊಂಡ್ವಿ. ಯಾಕೆ ಅನ್ನೋ ಕಾರಣದಿಂದ, ಯಾಕಂದ್ರೆ ನಿಮ್ಮಲ್ಲಿ ಬರಬೇಕಾದ್ರೆ ಎಲ್ಲ ರೀತಿಯಿಂದ ತಿಳ್ಕೊಂಡೇ ಬರಬೇಕಲ್ಲ. ಇವರಿಗೆ ಅವ್ರಿಗೂ ಏನು ಸಮಸ್ಯೆ ಅದ ಅಂತ ಕೇಳಿದಾಗ ಹಿಂದಕ್ಕೊಂದು 20 ವರ್ಷ ಐತ್ರಿ, 16 ವರ್ಷದ ಹಿಂದೆ ಇವ್ರು ಹೊಲದಾಗ ಶುಕ್ರವಾಡಿ ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಲ್ಲೊಂದು ಬಂಡಿ ದಾರಿ, ಇದು ತಮಗೂ ಗೊತ್ತದ, ಗೋರ್ಮೆಂಟಿಂದ ಆದೇಶನೋದ. ಕಾಲ್ದಾರಿ ಇಲ್ಲ ಬಂಡಿ ದಾರಿ ಅಂತ ಒಂದು ರಸ್ತೆ ಇರ್ತದ. ತಮ್ಮ ಗ್ರಾಮಕ್ಕೆ ಹೋಗ್ಲಿಕ್ಕೆ ಅನುಕೂಲ ಇರಲಿಲ್ಲ ಅಂದ್ರೆ ಅದು ನೀವು ಕಾಲ್ದಾರಿ ಬಂಡಿ ದಾರಿಯನ್ನು ಬಳಸ್ಕೊಂಡು ತಾವು ರೋಡ್ ಮಾಡಬಹುದು ಅಂತ ಸರ್ಕಾರದೊಂದು ಆದೇಶದ. ಇವ್ರ ಗ್ರಾಮಸ್ಥರು ಏನು ಹೇಳ್ತಾರ, ನಿಮ್ಮ ಶುಕ್ರವಾಡಿ ಗ್ರಾಮದವ್ರಿಗೆ ನಿಮ್ಗೆ ರೋಡೇ ಬೇಕಲ್ಲ, ರೋಡ್ ಬೇಕಾದ್ರೆ ಅದು ಬಳಸ್ಕೊಂಡು ರೋಡ್ ಮಾಡ್ಕೋರಿ ಅಂತ ಹೇಳ್ತಾರ. ಸರ್ಕಾರದ ಆಜ್ಞೆನೂ ಅದೇ ಥರ ಆಗ್ಯದ. ಮ್ಯಾಪ್ ತೆಗೆಸ್ ನೋಡಿದ್ರೆ ಮ್ಯಾಪಲ್ಲಿ ನಕ್ಷೆ 3 ರೋಡ್ ತೋರಿಸ್ತದ. ಹಳೆಯದು ಮ್ಯಾಪ್ ಬೇರೆ, ಮತ್ತೊಂದು ಮ್ಯಾಪ್ ಬೇರೆ, ಇನ್ನು 10 ವರ್ಷದ ಮ್ಯಾಪ್ ಬೇರೆ. ಈಗ ರೀಸೆಂಟ್ಲಿ ರೋಡ್ ಮಾಡ್ಕೊಂಡು ಮ್ಯಾಪ್ ತೆಗ್ದಾರ. ನಾವು ಮೊನ್ನೆ ತಹಸೀಲ್ದಾರ್ ಸಾಬ್ರಿಗೆ ಹೋಗಿ ಭೇಟಿಯಾದಾಗ ಹೇಳ್ತಾರ, ತಹಸೀಲ್ದಾರ್ ಸಾಬ್ರಿಗೆ ಹೇಳ್ತಾರ, ಅವ್ರೊಂದು ದಂಡಾಧಿಕಾರಿ, ಒಂದು ಜವಾಬ್ದಾರಿತ ಅಧಿಕಾರಿಗಳು, ಅದು ಆಡಬಾರ್ದು ಮಾತು. ಅವ್ರು ಏನು ಹೇಳ್ತಾರ, ಇಲ್ರಿ ಮೇಡಮ ಅವಾಗ ಮಾಡಿದ್ದು ರಾಂಗ್ ಅದ ರೀ, ಈಗ ಮಾಡಿದ್ದು ರೈಟ್ ಅದ ರೀ ಅಂತಾರ. ಓಕೆ, ನಾನು ಅವ್ರಿಗೊಂದು ಮಾತು ಕೇಳ್ತೀನಿ, ಅವಾಗ ಮಾಡಿದ್ದು ಯಾರು? 10 ವರ್ಷದ ಹಿಂದೆ ಮಾಡಲಿ, 5 ವರ್ಷದ ಹಿಂದೆ ಮಾಡಲಿ, ಯಾರು? ಸರ್ಕಾರದವ್ರು ತಾನೇ ಮಾಡಿದ್ದು. ಮತ್ತು ಸರ್ಕಾರದವರು ಅವಾಗ ಮಾಡಿದ್ದು ರಾಂಗು ಅಂದಮೇಲೆ ಇವಾಗಲೂ ಸರ್ಕಾರದವರೇ ಮಾಡಿರಿ. ಇದು ಹೆಂಗೆ ರಾಂಗ್ ಆಗ್ತದ, ಅದು ಹೆಂಗೆ ರೈಟ್ ಆಗ್ತದ? ಅದಕ್ಕೆ ಈ ಥರ ಮಾತುಗಳನ್ನು ಬದಲಿ ಆಡತ್ತಾರ, ನಕ್ಷೆ ಚೇಂಜ್ ಮಾಡ್ತಾರ, ಅವ್ರ ಮನಸ್ಸಿಗೆ ಬಂದಂಗೆ ತಿದ್ದುಪಡಿ ಮಾಡ್ತಾರ. ಇದಕ್ಕೆಲ್ಲ ಬೆಂಬಲ ಇದ್ರಾಗ MLA ಅವ್ರದ್ದು ಕೈವಾಡ, ಅವರು ಈಗ ಕಾಂಟ್ರಾಕ್ಟರ್ಗಳೇನು ಅದರಲ್ಲ. ನಾವು ಕೇಳ್ತಾ ಇದ್ದೀವಿ, ಜೈ ಅವ್ರಿಗೆ ಕೇಳ್ತೀವಿ, ಕಾಂಟ್ರಾಕ್ಟ್ರಿಗೆ ಕೇಳ್ತಾ ಇದೀವಿ, ನೀವು ಲೆಟರ್ ತೋರಿಸ್ರಿ, ನೀವು ಇದೇನು ಆರ್ಡರ್ ಕಾಪಿ ತೋರಿಸ್ರಿ, ಒಂದು ಎಸ್ಟಿಮೇಟ್ ಕಾಪಿ, ಏನೂ ಇಲ್ಲ. ಅವ್ರು ಆರ್ಡರ್ ಕಾಪಿನೂ ತೋರಿಸಲ್ಲ ಅಂತಾರ, ನಾವೇನೂ ಮಾಡಲ್ಲ, ದಬ್ಬಾಳಿಕೆ ಮಾಡ್ತೀವಿ, ನಾವು ರೋಡ್ ಮಾಡ್ತೀವಿ. ಮೊನ್ನೆ ರೈತರು ಅಲ್ಲಿ ತಡ್ಲಿಕ್ಕೆ ಹೋದಾಗ ಪೊಲೀಸರು ವಿಡಿಯೋಗಳನ್ನದವ, ಅಧಿಕಾರಿಗಳಿಗೆಲ್ಲ ಕಟ್ಕೊಂಡಾರ. ಬಟ್ ಸಿವಿಲ್ ಕೇಸ್ನಾಗ ಪೊಲೀಸ್ನವ್ರು ಬರಬಾರ್ದು. ಓಕೆ, ಬಂದರೂ ಕೂಡ ಜಸ್ಟ್ ಪ್ರೊಟೆಕ್ಷನ್ಗೆ ಇರಬೇಕು. ಅವ್ರ ಪರವಾಗಿ ರೈತರಿಗೆ ಕೈ ಹಿಡಿದು ಎಳೆಯೋದು, ಹೆಣ್ಮಕ್ಳಿಗೆಲ್ಲ ನೂಕ್ಯಾಡೋದು ಮಾಡೋದು, ಈ ಥರ ಭಾಳ ಅಸಭ್ಯ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ಭಾಳ ನೊಂದಾರ. ಮೊನ್ನೆ ಒಂದು ಕಾಕವ್ರು ಹೇಳಿದ್ರು, ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ವಿಷ ತೊಗೊಂಡು ಸಾಯ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಿಂಗೆ ರೈತರ ಮೇಲೆ ಭಾಳ ಅನ್ಯಾಯ ಆಗ್ತದ. ಅದಕ್ಕೆ ಅನ್ಯಾಯ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕನ್ನೋದು ನಮ್ಮದು ಉದ್ದೇಶದ, ಮತ್ತೇನಿಲ್ಲ. ಅದ್ರ ಸ್ಟಾರ್ಟ್ ಮಾಡಿದಾರ ಇವ್ರು. ರೈತರು ಹೋಗಿ ಮತ್ತಲ್ಲಿ ಮಲ್ಕೊಂಡ್ರೆ ಕೈ ಹಿಡಿದು ಎಳೆಯೋದು, ಪೊಲೀಸರು ದಬ್ಬಾಳಿಕೆ ಜಾಸ್ತಿ ಆಗ್ಯದ. ನಮ್ಮ ಹಿಂದೆ ಅದಾರ, ನಮ್ಗೆ ಆಜ್ಞೆದ ಅಂತಾರ. ಈ ಥರ ಈಗ ಇದೇ ಒಂದು ಕಾನೂನು ಪ್ರಕಾರ ಮಾತಾಡ್ತಾರ. ಇದೇ ಒಂದು ತಾಲೂಕಿನಲ್ಲಿ ಇದು ಒಂದೇ ಅಲ್ಲ, ರೈತರ ಮೇಲೆ ಒಂದೇ ದಬ್ಬಾಳಿಕೆ ಅಲ್ಲ. ಮೊನ್ನೆ ಕೂಡ ಇನ್ನೊಂದು ವಿಷಯ ತಮ್ಮ ಮುಂದೆ ಹೇಳ್ತೀನಿ. ನಮ್ಮ ತಾಲೂಕಿನಲ್ಲಿ ಒಂದು ರಸ್ತೆ ಅಗಲೀಕರಣನೂ ಮಾಡಿದ್ರು, ತಮಗೂ ಗೊತ್ತಿದೆ ಇದ್ರ ಬಗ್ಗೆದಾಗ. ರಸ್ತೆ ಅಗಲೀಕರಣ ಮಾಡ್ಬೇಕಾದ್ರೆ
ತಾವು ಕೂಡ ನೋಡ್ಬೋದು. ಅದ್ರದ್ದೊಂದು ಬ್ಲೂ ಪ್ರಿಂಟರ್ ಬೇಕು. ರಸ್ತೆ ಅಗಲೀಕರಣ ಅಂದ್ರೆ ಒಂದು ಸಿಟಿಗೆ ನೀವು ಒಂದು ಒಳ್ಳೆ ರೋಡ್ ಮಾಡ್ತಾ ಇದ್ರೆ, ಒಂದು ಒಳ್ಳೆ ವ್ಯವಸ್ಥೆ ಕೊಡ್ತಾ ಇದ್ರೆ ಅಂದ್ರೆ ಒಂದು ಬ್ಲೂ ಪ್ರಿಂಟರ್ ಬೇಕು. ಎಲ್ಲರ ಅಲ್ಲಿಂದ ಎಷ್ಟು ಮನೆಗಳು ನಡೆದವ ಅಂತಂದ್ರೆ ಒಂದು ಗುರುಗಳ ಒಂದು 70-80 ಮನಿವರೆ 300 ಮನಿಗಳವ. ಆ 300 ಮನಿಗಳಿಗೆ ನೀವು ಡ್ಯಾಮೇಜ್ ಮಾಡತ್ತೀರಿ ಅಂತಂದ್ರೆ ಆ ಮನಿಗಳಿಗೆ ಯಾರಿಗೂ ನೋಟಿಸ್ ಇಲ್ಲ, ಕೇಳೋದಿಲ್ಲ, ಹೇಳೋದಿಲ್ಲ, ದಬ್ಬಾಳಿಕೆ ಮಾಡಿದ್ರು. ಏನು ಹೇಳ್ತಾರ, ಒಂದು ತಿಂಗಳದ ನಾವು ರೋಡ್ ಮಾಡ್ತೀವಿ ಅಂತ ಹೇಳಿ 1 ವರ್ಷ ಅಲ್ಲಿಗೆ ಬಂತು. ಇದೇ BR ಪಾಟೀಲ್ ಅವರು ಶಾಸಕರಾಗಿದ್ದರು. ಇಲ್ಲ ಅವ್ರು ಕೊಟ್ಟಿ ಸ್ಟೇಟ್ಮೆಂಟ್ ಅದ ರೀ. ಅವ್ರು ಶಾಸಕರಾಗಿದ್ದು ಅವರೆಲ್ಲ BR ಪಾಟೀಲ್ ಅವರೆಲ್ಲ, ಸುಭಾಷ್ ಗುತ್ತೇದಾರ್ ಸಾಬ್ರು ಶಾಸಕರಾಗಿದ್ದರು. ಆ ಟೈಮಿನಾಗ BR ಪಾಟೀಲ್ ಸಾಬ್ರು ಒಂದು ನೋಟಿಸ್ ಕೊಡ್ತಾರ, ಸೂಕ್ತ ಪರಿಹಾರ ನಂತರವೇ ರಸ್ತೆ ಅಗಲೀಕರಣ ಮಾಡಬೇಕು. ಈ 300 ಮನೆಗಳು ನಡೆದವ, 700 ಜನರ ಜೀವನ ರಸ್ತೆಗೆ ಬೀಳತ್ತದ. ಈ ರಸ್ತೆಗೆ ಬೀಳೋ ಜೀವನಗಳಿಗೆಲ್ಲ ನೀವು ಪರಿಹಾರ ಕೊಟ್ಟು ಅಗಲೀಕರಣ ಮಾಡಿ ಅಂತ ಯಾರು ಮಾಜಿ ಶಾಸಕರು MLA ಇದ್ದಾಗ, ಈಗ ಪ್ರೆಸೆಂಟ್ ಇದ್ದ ಶಾಸಕರು ಹೇಳ್ತಾರೆ BR ಪಾಟೀಲ್ ಸಾಬ್ರು. ಈಗ ಅವ್ರದೇ ಪೀರಿಯಡ್ ಅದ, ಅವರೇ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾಕೆ ಅವರು ಅಳವಡಿಸ್ತಾ ಇಲ್ಲ? ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. 1 ತಿಂಗಳಾಯ್ತು, ಎಲ್ಲ ಕೆದ್ರ್ಯಾರ. ಅಲ್ಲಿ ಎಲ್ರಿಗೂ ಡೆಂಗು ಹೊಂಟದ. ಅಂದ್ರೆ ಈ ರಸ್ತೆ ಅಗಲೀಕರಣಕ್ಕೆ ಶಾಸಕರು ಹೋಗಿ ಪೂಜೆನೂ ಮಾಡಲ್ಲ, ಯಾರಿಗೂ ಕರೆಯಲ್ಲ, ಯಾರಿಗೂ ಕೇಳಲ್ಲ. ಅವ್ರ ಸುಪುತ್ರ ಏನದಾರ, ಅವ್ರು ಹೇಳ್ತಾರ, ಅವರು KMF ಅಧ್ಯಕ್ಷ ಅದಾರ, ಅವ್ರಿಗೆ ರೈಟ್ಸ್ ಇಲ್ಲ ಅಲ್ಲಿ ಹೋಗಿ ಅಂದ್ರೆ ಭೂಮಿ ಪೂಜೆ ಮಾಡಿ ರಸ್ತೆ ಅಗಲೀಕರಣ ಮಾಡೋಕ್ಕೆ ಚಾಲನೆ ಕೊಡೋಕೆ ಅವ್ರಿಗೆ ರೈಟ್ಸ್ ಇಲ್ಲ. ಆದರೂ ಕೂಡ ಶಾಸಕರ ಕೈಯಲ್ಲಿ ಏನೂ ಇಲ್ಲ. ಶಾಸಕರ ಸ್ಥಾನದಲ್ಲಿ ಅವರ ಸುಪುತ್ರ ಎಲ್ಲ ಕಡೆ ಹೋಗಿ ನಿರ್ವಚನೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ತಾಲೂಕಿನ ಜನರು ಅವರಿಗೆ MLA ಆಗಿ ಆರಿಸ್ ತಂದಾರ ಅಂದಮೇಲೆ ಅವ್ರಿಗೆ ಜವಾಬ್ದಾರಿನೇ ಇಲ್ದಂಗೆ ನಡ್ಕೋತಾ ಇದ್ದಾರೆ. ಸೊ ದಬ್ಬಾಳಿಕೆ ಆಗ್ತಾ ಇದೆ, ಎಲ್ಲಿ ಬೇಕಲ್ಲಿ ಭೂ ಸ್ವಾಧೀನ ಆಗ್ತಾ ಇದೆ. ಇದು ಮೇನ್ ಉದ್ದೇಶ ವಿಂಡ್ ಪವರ್ ಫ್ಯಾನಿಂದು, ಅದ್ರ ಸಂಬಂಧ ಹೊನ್ನಳ್ಳಿ ಶುಕ್ರವಾಡಿ ಒಂದೇ. ಅದು ಈಗ ಸದ್ಯ ಇದು ಆಗಿದ್ದು ಅದೇ. ಅಲ್ಲಿ ಮೊದಲಿನ ಮ್ಯಾಪ್ ಇದೆ, ಅದನ್ನು ನಿಮಗೆ ತಮಗೆ ಕ್ಲಿಯರ್ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಪಲ್ಲಿ ರೋಡು ಸ್ವಲ್ಪ ಕ್ರಾಸ್ ಇದೆ, ಮೊದಲಿಂದು ಊರಿಗೆ ಮ್ಯಾಪ್ ಬೇಕಲ್ಲ, ಸ್ವಲ್ಪ ಕ್ರಾಸ್ ಇದೆ. ಆ ಕ್ರಾಸ್ ರೋಡ್ ನಿಮಗೆ ರೋಡ್ ಬೇಕಲ್ಲ, ಜನರಿಗೆ ರೋಡ್ ಬೇಕಲ್ಲ, ರೋಡ್ ಸಿಗ್ತಾ ಇದೆಯಲ್ಲ ಅಂದ್ರೆ ಇಲ್ಲ. ಇದು ಸ್ವಲ್ಪ ಜನ ಶುಕ್ರವಾಡಿಯವರಿಗೆಲ್ಲ ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಿಕೊಂಡು ಎಲ್ಲ ಟೈಅಪ್ ಮಾಡಿಕೊಂಡು ರೋಡಿನ ಸಲುವಾಗಂತ ಸೇರಿಸ್ಕೊಂಡು ಮೊನ್ನೆ ಅಬ್ಜೆಕ್ಷನ್ ಹಾಕಿಸ್ತಾರ 20 ಜನರಿಗೆ. ಇವ್ರು ಮತ್ತೆ ಅವ್ರು ಆರ್ಡರ್ ಕಾಪಿ ತೊಗೊಂಬರ್ಲಿಕ್ಕ ಅವ್ರದ್ದು ಹೊಸದು ಹಾಕ್ತಾರ. ಅದಕ್ಕೆ ಅಷ್ಟು ಜನ ಕಾಂಗ್ರೆಸ್ನವ್ರದ್ದೇ ಹಾಕಿಸ್ತಾರ. ನಾನು ಕೇಳಿದೆ, ನಿಮ್ಮ ಊರಲ್ಲಿ ಸಾರ್ವಜನಿಕರು ಯಾರು ಇಲ್ವೇನು, ಎಲ್ಲ ಕಾಂಗ್ರೆಸ್ ಲೀಡರ್ಗಳೇ ಹಾಕಿದಿರಲ್ಲ ಅಂತ ಅಂದಾಗ ಅವಾಗ ಸುಮ್ಮನೆ ಆದ್ರು, ಅದಕ್ಕೇನು ಆನ್ಸರ್ ಕೊಟ್ಟಿಲ್ಲ. ಅದಕ್ಕೆ ಇಂಥದ್ದು ಒಂದು ಫ್ಯಾನ್ ನೀವು ವಿಂಡ್ ಪವರ್ದವ್ರು ಬಂದಿದಾರಲ್ಲ, ನಮ್ಮ ರೈತರಿಗೆ ಬರ್ಬಾದ್ ಮಾಡಕ್ಕೆ ಬಂದಾರ ಹೊರತು ಉದ್ಧಾರ ಮಾಡಕ್ಕೆ ಬಂದಿಲ್ಲ. ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಈ ನಾಯಕರು ತಮ್ಮ ಮನೆ ತುಂಬಿಸ್ಕೊಳಕ, ತಾವು ರೊಕ್ಕ ಗಳಿಸ್ಕೊಳಕ ಕೋಟಿ ಮನೆಗೆ ರೊಕ್ಕ ಹೊಂಟವ. ಅದ್ರ ಸಲುವಾಗಿ ರೈತರು ಹೊಟ್ಟೆ ಮೇಲೆ ಹೊಡಿತಾ ಇದಾರ. ಇದು ಶಾಸಕರಾಗಿ ಇದ್ರ ಬಗ್ಗೆ ತಡಿಬೇಕು, ಇದಕ್ಕೆ ಎತ್ತಿ ಹಿಡಿತಾ ಇದಾರ. ಸೊ ಇಂಥದ್ದು ನಮ್ಮ ತಾಲೂಕಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಅದು ಆಗಬಾರ್ದು ಅನ್ನೋದು ಒಂದೇ ನನ್ನ ಉದ್ದೇಶದ. ಅದು ಬಿಟ್ಟು ಬೇರೆ ಏನಿಲ್ಲ. ಇದು ರಾಜಕೀಯ ಅಂತಲ್ಲ, ನಾವು ಜನರಿಗೋಸ್ಕರ, ಒಂದು ರೈತರಿಗೋಸ್ಕರ ಧ್ವನಿ ಎತ್ತಾ ಇದ್ದೀವಿ. ಈ ಧ್ವನಿ ಮುಂದೆ ಹಂಗೆ ಬರಿಬೇಕು. ಪತ್ರಕರ್ತರ ಸಹಾಯನೂ ಇರಬೇಕು ಇದರಲ್ಲಿ.